ಓಂ ಶ್ರೀ ಮಾತ್ರೇ ನಮಃ. ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 10. ಹ್ರೀಂಕಾರಾಸನಗರ್ಭಿತಾನಲಶಿಖಾಂ ಸೌಃಕ್ಲೀಂ ಕಳಾಂ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಶಮಂಕುಶಧರಾಂ ಸ್ರಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಳಾಂ ಶ್ರೀಚಕ್ರಸಂಚಾರಿಣೀಂ ಆರಕ್ತಾಭಾಂ ತ್ರಿನೇತ್ರಾಮರುಣಿಮವಸನಾಂ ರತ್ನತಾಟಂಕರಮ್ಯಾಂ ಹಸ್ತಾಂಭೋಜೈಃ ಸಪಾಶಾಂಕುಶಮದನಧನುಸ್ಸಾಯಕೈರ್ವಿಸ್ಫುರಂತೀಂ ಆಪೀನೋತ್ತುಂಗವಕ್ಷೋರುಹಕಲಶಲುಠತ್ತಾರಹಾರೋಜ್ವಲಾಂಗೀಂ ಧ್ಯಾಯೇದಂಭೋರುಹಸ್ಥಾಮರುಣಿಮವದನಾಂ ಈಶ್ವರೀ ಈಶ್ವರಾಣಾಂ. ಪ್ರಥಮ ಆವರಣದ ದೇವತೆಗಳು ಯಾರ್ಯಾರು, ಅವರ ವಿಶೇಷತೆ ಏನು ಅನ್ನುವಂಥದ್ದನ್ನು ಕಳೆದ ಭಾಗದಲ್ಲಿ ಸ್ವಲ್ಪ ನಾವು ವಿಚಾರ ಮಾಡಿದ್ವಿ. ಇಂದು ಕೂಡ ಆ ಪ್ರಥಮ ಆವರಣ ದೇವತೆಗಳ ವಿಶೇಷತೆಯನ್ನು ತಿಳ್ಕೊಂಡು ದ್ವಿತೀಯ ಆವರಣದ ದೇವತೆಗಳು ಯಾರು ಮತ್ತು ಅವುಗಳ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿಯೋ ಪ್ರಯತ್ನ ಮಾಡೋಣ. ಶ್ರೀಚಕ್ರದ ಪ್ರಥಮ ಆವರಣವನ್ನು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳ್ತೀವಿ. ಆ ತ್ರೈಲೋಕ್ಯ ಮೋಹನ ಚಕ್ರದ ಸ್ವಾಮಿಯಾದಂತಹ ಜಗನ್ಮಾತೆ ಪ್ರಕಟ ಯೋಗಿನಿ. ಅವಳು ಪ್ರಕಟವಾಗುತ್ತಾಳೆ, ಕಾಣಿಸಿಕೊಳ್ಳುತ್ತಾಳೆ. ಯಾವಾಗ ಅಂತಂದರೆ ಇದಿಷ್ಟು ಸಾಧನೆ ಆದರೆ, ಪ್ರಥಮ ಆವರಣದಲ್ಲಿ ಹೇಳಿದಂತಹ ದೇವತೆಗಳಿಗೆ ವಿಶೇಷವಾದಂತಹ ಶಕ್ತಿ ಇದೆ. ಮೊದಲನೆಯದಾಗಿ ಸಿದ್ಧಿಗಳ ಬಗ್ಗೆ ನಾವು ಕಂಡುಕೊಳ್ತೀವಿ. ಅಣಿಮಾ ಸಿದ್ಧೆ, ಲಘಿಮಾ ಸಿದ್ಧೆ, ಮಹಿಮಾ ಸಿದ್ಧೆ. ಈ ಮಹಿಮಾ ಸಿದ್ಧಿಯಲ್ಲೇ ಗರಿಮಾ ಅನ್ನುವಂಥದ್ದು ಕೂಡ ಇನ್ಕ್ಲೂಡ್ ಆಗತ್ತೆ ಈ ಒಂದು ವಿಷಯದಲ್ಲಿ. ಈಶಿತ್ವ ಸಿದ್ಧೆ, ವಶಿತ್ವ ಸಿದ್ಧೆ, ಪ್ರಾಕಾಮ್ಯ ಸಿದ್ಧೆ, ಭುಕ್ತಿ ಸಿದ್ಧೆ, ಇಚ್ಛಾ ಸಿದ್ಧೆ, ಪ್ರಾಪ್ತಿ ಸಿದ್ಧೆ, ಸರ್ವಕಾಮ ಸಿದ್ಧೆ ಅಂತ. ಇದು ಕೇವಲ ಸಿದ್ಧಿಗಳನ್ನು ಮಾತ್ರ ಹೇಳ್ತಾ ಇಲ್ಲ, ಎರಡು ಅರ್ಥಗಳೂ ಇದೆ. ನಾವು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ಅಥವಾ ದೇವಿ ಖಡ್ಗಮಾಲಾ ಸ್ತೋತ್ರದ ಪಠನೆಯಿಂದ ವಿಶೇಷವಾದಂತಹ ಶಕ್ತಿಗಳು ಬರುತ್ತೆ ಅಂತ ಉಲ್ಲೇಖ ಇದೆ. ಹಾಗಾಗಿ ಕೇವಲ ಸಿದ್ಧಿಗಳನ್ನು ಮಾತ್ರ ನಾವು ತಲೆಯಲ್ಲಿ ಇಟ್ಕೊಳ್ಳದೆ ಇವುಗಳನ್ನು ಸಾಧನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಣಿಮಾ ಸಿದ್ಧಿ ಅಂತಂದರೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ನಾಶ ಮಾಡಿಕೊಳ್ಳೋದರ ಪ್ರತೀಕ. ಈ ಸಿದ್ಧಿ ಉಂಟಾಯಿತು, ಅಣಿಮಾ ಸಿದ್ಧಿ ಅನ್ನುವಂಥದ್ದು ಉಂಟಾದರೆ ನಮಗೆ ಶಾಂತವಾದಂತಹ ಭಾವನೆ ಅನ್ನುವಂಥದ್ದು ಬರುತ್ತೆ, ಶಾಂತಿ ಅನ್ನುವಂಥದ್ದು ಲಭ್ಯವಾಗತ್ತೆ, ಅಹಂಕಾರ ಅನ್ನುವಂಥದ್ದು ನಾಶವಾಗತ್ತೆ. ಅದು ಅಣಿಮಾ ಸಿದ್ಧಿಯ ವಿಶೇಷತೆ. ಹಾಗೆ ಲಘಿಮಾ ಸಿದ್ಧಿ ಅನ್ನುವಂಥದ್ದು ನಮ್ಮ ಬಯಕೆಗಳಿಂದ ಬಿಡುಗಡೆಯನ್ನು ಮಾಡಿಸುವಂಥದ್ದು. ಆತ್ಮಶೋಧನೆ ಮಾಡಬೇಕು ಅಂತಂದರೆ, ಆತ್ಮವನ್ನು ತಿಳ್ಕೊಳ್ಬೇಕು, ಸ್ವಸ್ವರೂಪ ಜ್ಞಾನ ಮಾಡಿಕೊಳ್ಬೇಕು ಅಂತಂದರೆ ಅತಿಯಾದ ಬಯಕೆಗಳಿರಬಾರ್ದು. ಲೌಕಿಕವಾದಂಥ ಅತಿ ಬಯಕೆಯಿಂದ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಬಹಳ ದೂರದ ಮಾತಾಗತ್ತೆ. ಆ ಕಾರಣದಿಂದ ಲಘಿಮಾ ಸಿದ್ಧಿ. ಗರಿಮಾ ಸಿದ್ಧಿ ಅಂತಂದರೆ, ಗರಿಮಾ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ದೃಢವಾದಂತಹ ವಿಶ್ವಾಸ, ನಂಬಿಕೆ, ಭಗವಂತ ಭಗವತಿ ನಿಜವಾಗಿಯೂ ನಮ್ಮನ್ನು ಕಾಪಾಡ್ತಾಳೆ ಎನ್ನುವಂತಹ ಧೈರ್ಯ, ವಿಶ್ವಾಸ, ನಂಬಿಕೆ, ಅದು ನಮಗೆ ಸಿದ್ಧಿ ಆದರೆ ನಾವು ಸಾಧನೆಯಲ್ಲಿ ಮೂರನೇ ಹಂತವನ್ನು ದಾಟಿದ್ವಿ ಅಂತ ಅರ್ಥ ಆಗತ್ತೆ. ಮಹಿಮಾ ಸಿದ್ಧಿ ಸಹಾನುಭೂತಿಯನ್ನು ಹೇಳುವಂಥದ್ದು. ನಮ್ಮ ಹತ್ರ ಏನಿದೆಯೋ ಅದನ್ನು ಸಕ್ರಿಯವಾಗಿ ಬಳಸಿಕೊಳ್ಳುವಂತಹ ಒಂದು ಸಿದ್ಧಿ ಇದು. ಎಂತಹ ಪರಿಸ್ಥಿತಿಯನ್ನು ಕೂಡ ಸಕ್ರಿಯವಾಗಿ ನಿಯಂತ್ರಿಸುವಂತಹ, ನಿಭಾಯಿಸುವಂತಹ ಒಂದು ಶಕ್ತಿ ಈ ಸಿದ್ಧಿಯಿಂದ ಉಂಟಾಗತ್ತೆ. ಈಶಿತ್ವ ಸಿದ್ಧಿ ವೀರತ್ವದ ಸಂಕೇತ. ಈ ಹಿಂದೆ ಆದಂತಹ ಅಣಿಮಾ, ಮಹಿಮಾ, ಲಘಿಮಾ, ಗರಿಮಾ ಈ ಸಿದ್ಧಿಗಳಿಂದ ಅಥವಾ ಈ ಸಾಧನೆಯಿಂದ ನಮಗೆ ನಮ್ಮ ಮೇಲೆ ಹಿಡಿತ ಸಿಗತ್ತೆ. ಇಂದ್ರಿಯಗಳ ಮೇಲೆ ಹಿಡಿತ ಅನ್ನುವಂಥದ್ದು ಉಂಟಾಗತ್ತೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಹಿಡಿತ ಅನ್ನುವಂಥದ್ದು ಉಂಟಾಗತ್ತೆ. ಕೋಪ ಎಲ್ಲರಿಗೂ ಸಹಜವೇ, ಕೋಪ ಬಂದೇ ಬರುತ್ತೆ. ಆದರೆ ಅದನ್ನು ನಿಗ್ರಹಿಸುವಂತಹ ಶಕ್ತಿ
ಈಶಿತ್ವ ಸಿದ್ಧಿಯಿಂದ ಉಂಟಾಗತ್ತೆ. ಮುಂದಿನ ಸಿದ್ಧಿ ವಶಿತ್ವ ಸಿದ್ಧಿ. ವಶಿತ್ವ ಅಂತಂದರೆ ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸುವಂಥದ್ದು, ನಮ್ಮನ್ನು ನಾವು ನಿಗ್ರಹಿಸುವಂತಹ ಶಕ್ತಿ. ವಶ ಮಾಡಿಕೊಳ್ಳೋದು ಅಂತಂದರೆ ಯಾರನ್ನೋ ವಶ ಮಾಡಿಕೊಳ್ಳೋದಲ್ಲ, ನಮ್ಮನ್ನು ನಾವು ವಶ ಮಾಡಿಕೊಳ್ಬೇಕು. ನಾನು ಹೇಳಿದ ಹಾಗೆ ನನ್ನ ನಾಲಿಗೆ ಕೇಳಬೇಕು, ನಾನು ಹೇಳಿದ ಹಾಗೆ ನನ್ನ ಮನಸ್ಸು ಕೇಳಬೇಕು, ನಾನು ಹೇಳಿದ ಹಾಗೆ ನನ್ನ ಇಂದ್ರಿಯಗಳು ಕೇಳಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಸಿದ್ಧಿಯನ್ನು ವಶಿತ್ವ ಸಿದ್ಧಿ ಅಂತ ಹೇಳ್ತಾರೆ. ಪ್ರಾಕಾಮ್ಯ ಸಿದ್ಧಿ. ಪ್ರಾಕಾಮ್ಯ ಅಂತಂದರೆ ಅಲೌಕಿಕವಾದಂತಹ ಶಕ್ತಿ. ಇದು ಬಯಸಿದ್ದನ್ನು ಪಡೆಯುವಂತಹ ಶಕ್ತಿ ಅನ್ನುವಂಥದ್ದು ಸರಳವಾದಂಥ ಅರ್ಥ. ಆದರೆ ಪ್ರಾಕಾಮ್ಯ ಅನ್ನುವಂಥದ್ದಕ್ಕೆ ಇನ್ನೂ ವಿಶೇಷವಾದಂಥ ಒಂದು ಅರ್ಥ ಇದೆ. ನಾವು ಏನನ್ನು ಪಡೆದ್ರೆ ಮತ್ತೊಂದನ್ನು ಪಡಿಬೇಕಾದಂಥ ಅವಶ್ಯಕತೆ ಇರೋದಿಲ್ವೋ ಅದನ್ನು ಪಡೆಯುವಂತಹ ಸಿದ್ಧಿ. ಏನನ್ನು ತಿಳಿದ ಮೇಲೆ ಇನ್ನೊಂದನ್ನು ತಿಳಿಯುವ ಅವಶ್ಯಕತೆ ಇರೋದಿಲ್ವೋ ಅಂಥದ್ದನ್ನು ಪಡೆಯುವಂತಹ ಶಕ್ತಿ. ಅರ್ಥಾತ್ ಭಗವಂತನನ್ನು ನೋಡಿದ ಮೇಲೆ ಇನ್ನೇನೂ ಬೇಕಾಗಿಲ್ಲ, ಎಲ್ಲವೂ ಸಿದ್ಧಿ ಆಗಿ ಹೋಗುತ್ತೆ. ರಾಜನನ್ನು ನಮ್ಮ ಸ್ನೇಹಿತನಾಗಿ ಮಾಡಿಕೊಂಡ್ರೆ ಮತ್ತೆ ನಮಗೆ ಬಡತನ ಅನ್ನೋದು ಇರೋದಿಲ್ಲ. ಇನ್ನು ಹೋಗಿ ಮತ್ತವನ ಹತ್ರ ₹1 ₹2 ಕೇಳೋ ಅವಶ್ಯಕತೆ ಇರಲ್ಲ. ಅವನು ನಮಗೆ ನಿಜವಾಗಿಯೂ ಸ್ನೇಹಿತನಾಗಿ ಹೋದರೆ ನಮ್ಮ ಬಡತನ ನಾಶವಾಯಿತು ಅಂತಲೇ ಅರ್ಥ. ಹಾಗೆ ಜಗನ್ಮಾತೆಯನ್ನು ಅತ್ಯಂತವಾಗಿ ಸಾಕ್ಷಾತ್ಕರಿಸ್ಕೊಳ್ಳೋದು, ಅದನ್ನು ಪ್ರಾಕಾಮ್ಯ ಅಂತ ಹೇಳ್ತಾರೆ. ಭುಕ್ತಿ ಸಿದ್ಧಿ, ಕ್ರೋಧವನ್ನು ನಿಗ್ರಹಿಸುವಂತಹ ಶಕ್ತಿ. ಜಗತ್ತನ್ನು ನೋಡುವ ರೀತಿ ಬದಲಾಗತ್ತೆ ಈ ಭುಕ್ತಿ ಸಿದ್ಧಿ ಅನ್ನುವಂಥದ್ದು ಉಂಟಾದರೆ. ನೇತ್ರಂ ಜ್ಞಾನಮಯಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್ತಂತ. ದೃಷ್ಟಿಂ ಜ್ಞಾನಮಯಂ ಕೃತ್ವ. ನೇತ್ರಂ ಅರ್ಥಾತ್ ದೃಷ್ಟಿ. ನಾವು ನೋಡುವ ದೃಷ್ಟಿಯನ್ನು ಬದಲು ಮಾಡಿಕೊಂಡ್ರೆ ಈ ಜಗತ್ತೆಲ್ಲವೂ ಕೂಡ ಬ್ರಹ್ಮಮಯವಾಗೇ ಕಾಣುತ್ತೆ. ನಮ್ಮ ದೃಷ್ಟಿ ಜ್ಞಾನಮಯವಾಗಬೇಕು. ಹಾಗೆ ಈ ಜಗತ್ತನ್ನು ಅರಿಯುವಂತಹ ಶಕ್ತಿ ನಮಗುಂಟಾಗತ್ತೆ, ಜಗತ್ತನ್ನು ನೋಡುವಂತಹ ರೀತಿ ಬದಲಾಗತ್ತೆ. ಅದು ಭುಕ್ತಿ ಸಿದ್ಧಿಯಿಂದ. ನಮ್ಮಲ್ಲಿರುವಂತಹ ಕ್ರೋಧ ಅನ್ನುವಂಥದ್ದು ನಾಶವಾಗಿ ಹೋದಾಗ ನಮಗೆ ಪ್ರೀತಿ ಅನ್ನುವಂಥದ್ದು ಮಾತ್ರ ಉಳ್ಕೊಂಡ್ರೆ ನಾವು ಎಲ್ಲರಲ್ಲೂ ಕೂಡ ಆತ್ಮನನ್ನು ನೋಡ್ತೀವಿ, ಎಲ್ಲರನ್ನೂ ಕೂಡ ಪ್ರೀತಿಸ್ತೀವಿ. ಆಗ ನಾವು ಸಾಧನೆಯ ಮತ್ತೊಂದು ಹಂತವನ್ನು ತಲುಪಿದ್ವಿ ಅಂತ ಅರ್ಥ ಆಗತ್ತೆ. ಮುಂದಿನ ಸಿದ್ಧಿ ಇಚ್ಛಾಸಿದ್ಧಿ. ಇಚ್ಛಾಸಿದ್ಧಿ ಅನ್ನುವಂಥದ್ದು ಕಾತುರತೆಯ ಸಂಕೇತ. ಈ ಕಾತುರತೆ ಭಗವಂತನನ್ನು ಅರಿಯುವುದರಲ್ಲಿ ನಮಗೆ ಉಂಟಾಗತ್ತೆ. ಅನಂತರ ಪ್ರಾಕಾಮ್ಯ ಅನ್ನುವಂಥದ್ದು ಉಂಟಾಗತ್ತೆ. ಇಚ್ಛಾ ಮೊದಲು ಬರಬೇಕು, ಪ್ರಾಕಾಮ್ಯ ಅನಂತರ ಬಂದೇ ಬರುತ್ತೆ. ಜಗನ್ಮಾತೆಯನ್ನು ಅರಿಬೇಕು ಅನ್ನುವಂತಹ ಇಚ್ಛೆ ನಮಗೆ ಉಂಟಾದರೆ ಜಗನ್ಮಾತೆಯ ಕೃಪೆ ನಮಗುಂಟಾಗತ್ತೆ. ಅನಂತರ ಪ್ರಾಪ್ತಿ. ಪ್ರಾಪ್ತಿ ಅಂತಂದರೆ ಪಡ್ಕೊಳ್ಳೋದು. ನಾವು ಯಾವುದನ್ನು ಪಡ್ಕೊಂಡಿದ್ದೀವೋ ಅದರಲ್ಲಿ ತೃಪ್ತಿಯನ್ನು ಪಡುವಂಥದ್ದು, ಪಡೆದದ್ದನ್ನು ಕಂಪ್ಲೀಟಾಗಿ ಅನುಭವಿಸುವಂತಹ ಸಿದ್ಧಿ. ಕೆಲವು ಬಾರಿ ಏನಾಗುತ್ತೆ, ಬಡತನ ಇದ್ದಾಗ ದುಡಿಬೇಕು, ಶ್ರೀಮಂತರಾಗಬೇಕು ಅಂತ ಪ್ರತಿದಿನ ಗಳಿಕೆಯನ್ನು ಮಾಡ್ತಾ ಹೋಗ್ತೀವಿ. ಗಳಿಕೆ ಮಾಡ್ತಾ 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 ನಮಗೆ ಆಯಸ್ಸೇ ಕಳೆದು ಹೋಗುತ್ತೆ, ಅದನ್ನು ಅನುಭವಿಸೋದೇ ಇಲ್ಲ. ಹಾಗಾಗಬಾರ್ದಲ್ಲ. ಆದ್ದರಿಂದ ಪ್ರಾಪ್ತಿ ಸಿದ್ಧಿ. ಯಾವುದನ್ನು ಪಡೆದಿದ್ದೀವೋ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅದನ್ನು ಸಂಪೂರ್ಣವಾಗಿ ನಾವು ಉಪಯೋಗಿಸಿಕೊಳ್ಳುವಂತಹ ಸಿದ್ಧಿ. ಕೊನೆಯದಾಗಿ ಸರ್ವಕಾಮ ಸಿದ್ಧೇ. ಸರ್ವಕಾಮ, ಏನೆಲ್ಲ ಬಯಕೆಗಳಿದೆಯೋ ಅದೆಲ್ಲವನ್ನ ಪಡೆಯುವಂತಹ ಸಿದ್ಧಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಈ ಎಲ್ಲವನ್ನ ಕೂಡ ಬಯಸಿದ್ದನ್ನೆಲ್ಲ ಜಗನ್ಮಾತೆ ಕೊಡ್ತಾಳೆ. ಕಾಲ ಬಂದಾಗ ಕೊಡ್ತಾಳೆ, ಕಾಲ ಪಕ್ವವಾದಾಗ ಕೊಡ್ತಾಳೆ. ಒಂದು ಮಗುವಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸಬೇಕು ಅಂತಂದರೆ ಆ ಮಗುವಿಗೆ ಆ ಲ್ಯಾಪ್ಟಾಪನ್ನು ಉಪಯೋಗಿಸುವಂತಹ ಒಂದು ಜ್ಞಾನ ಬರಬೇಕು. ಆವಾಗ ಅದನ್ನು ಕೊಟ್ಟರೆ ಉಪಯೋಗಕ್ಕೆ ಬರುತ್ತೆ. ಮೊದಲೇ ನಾವು ಮೋಹದಿಂದ ಆ ಲ್ಯಾಪ್ಟಾಪನ್ನು ಕೊಟ್ಟರೆ ಮಗು ಅದನ್ನು ಆಟದ ವಸ್ತು ಅಂತ ನೀರಲ್ಲಿ ಎದ್ದಬಹುದು ಅಥವಾ ಒಡೆದು ಹಾಕಬಹುದು. ಹಾಗೆ ನಾವು ಸಾಧನೆಯನ್ನು ಮಾಡುತ್ತಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಮೆಟ್ಟಿ ನಿಂತಾಗ ಭಗವತಿ ನಮಗೆ ಏನು ಬೇಕೋ ಅದೆಲ್ಲವನ್ನ ಕಾಲಾಂತರದಲ್ಲಿ ಕೊಡ್ತಾಳೆ ಅನ್ನುವಂಥದ್ದನ್ನು ಈ ಅಷ್ಟಸಿದ್ಧಿಗಳಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ. ಮುಂದುವರಿದು ಅಷ್ಟಮಾತ್ರಿಕೆಯರು ಬರ್ತಾ ಇದ್ದಾರೆ. ಸಪ್ತಮಾತ್ರಿಕೆಯರು ಪ್ರಸಿದ್ಧವಾಗಿರೋರು, ಅವರ ಜೊತೆಗೆ ಕೊನೆಯವಳಾಗಿ ಮಹಾಲಕ್ಷ್ಮಿಯನ್ನು ಸೇರಿಸಿದಾಗ ಅಷ್ಟಮಾತ್ರಿಕೆಯರಾಗ್ತಾರೆ.
ಅವರ ವಿಶೇಷತೆ ಏನು ಅಂತಂದರೆ ಬ್ರಾಹ್ಮೀ. ಬ್ರಾಹ್ಮಿ ಎನ್ನುವಂತಹ ಮಾತೆಯಿಂದ ನಾವು ಶಿಕ್ಷಣವನ್ನು ಪಡ್ಕೊಳ್ಳಬಹುದು, ಜ್ಞಾನವನ್ನು ಪಡ್ಕೊಳ್ಳಬಹುದು. ಅವಳ ಆರಾಧನೆಯಿಂದ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ನಮಗೆ ಸಿಗತ್ತೆ. ಬ್ರಾಹ್ಮಿ ಅನ್ನುವಂಥದ್ದು ಬ್ರಹ್ಮನ ಸೃಷ್ಟಿ, ಬ್ರಹ್ಮನಿಗೆ ಸಂಬಂಧಪಟ್ಟಿರುವಂಥದ್ದು. ಬದುಕಬೇಕು ಅಂತಂದಾಗ ನಾವು ಕಷ್ಟಗಳನ್ನು ಎದುರಿಸಲೇಬೇಕಾಗತ್ತೆ. ಅಂತಹ ಶಕ್ತಿಯನ್ನು ಬ್ರಾಹ್ಮಿ ದೇವತೆಯಿಂದ ನಾವು ಪಡ್ಕೊಳ್ಳಬಹುದು. ಈ ಒಂದು ಬ್ರಾಹ್ಮಿ ದೇವತೆಯನ್ನು ಒಲಿಸ್ಕೊಳ್ಬೇಕು ಅಂತಂದರೆ ಅದರದೇ ಆದಂತಹ ರೀತಿ ಕ್ರಮ ಇದೆ. ಐಂ ಹ್ರೀಂ ಶ್ರೀಂ ಅಂ ಆಂ ಸೌ ಬ್ರಾಹ್ಮಿ ಮಾತ್ರೇ ಕಾಮ ಸಂಜೀವಿನ್ಯೈ ನಮಃ ಪಾಹಿ ಮಾಂ ರಕ್ಷ ಮಾಂ ಅಂತ ಪಠನೆಯನ್ನು ಮಾಡಬೇಕು. ನಮ್ಮ ಪುಣ್ಯ ಹೆಚ್ಚಾಗಿತ್ತು ಅಂತಂದರೆ ಬೇಗಲೇ ನಮಗೆ ವರ ಅನ್ನುವಂಥದ್ದು ಸಿಗತ್ತೆ. ಇಲ್ಲ ಅಂತಂದರೆ ಕಾಲ ತಗೊಳ್ಳಬಹುದು, ಆದರೆ ರಕ್ಷಣೆ ಅಂತೂ ಖಂಡಿತವಾಗಿಯೂ ಸಿಗತ್ತೆ. ವಿಶ್ವಾಸ ಮತ್ತು ದೃಢ ನಂಬಿಕೆಗಳು ಬಹಳ ಮುಖ್ಯ ಆಗತ್ತೆ. ಮುಂದಿನ ದೇವತೆ ಮಾಹೇಶ್ವರಿ, ಮಹಾ ಈಶ್ವರಿ. ಮಾಹೇಶ್ವರಿಯ ಕೃಪೆಯಿಂದ ವೃತ್ತಿ ರೂಪ, ಆ ಜಗನ್ಮಾತೆ ವೃತ್ತಿ ರೂಪದಲ್ಲಿದ್ದಾಳೆ, ಉದ್ಯೋಗದ ರೂಪದಲ್ಲಿದ್ದಾಳೆ, ಏಕಾಗ್ರತೆಯ ರೂಪದಲ್ಲಿದ್ದಾಳೆ. ನಮಗೆ ಆ ಉದ್ಯೋಗ ಅನ್ನುವಂಥದ್ದು ಲಭ್ಯವಾಗತ್ತೆ. ಇರುವಂತಹ ಉದ್ಯೋಗದಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಉಂಟಾಗತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಅದನ್ನೇ ಹೇಳ್ತಾರೆ, ಯೋಗ ಕರ್ಮಸು ಕೌಶಲಂ ಅಂತ. ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತಂದರೆ ಯೋಗದ ರೀತಿಯಲ್ಲಿ ಮಾಡಬೇಕು. ಯಾವುದೊಂದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಆ ಕರ್ಮವನ್ನು ಸರಿಯಾಗಿ ಮಾಡಿದಾಗ ಸಿದ್ಧಿ ಅನ್ನುವಂಥದ್ದು ಉಂಟಾಗತ್ತೆ. ಅಂತಹ ಮನಸ್ಸನ್ನು ಈ ದೇವತೆ ನಮಗೆ ಉಂಟು ಮಾಡುತ್ತಾಳೆ. ಹಾಗಾಗಿ ಮಾಹೇಶ್ವರಿಯ ಆರಾಧನೆ. ಪ್ರತಿಯೊಬ್ಬ ದೇವತೆಗೂ ಕೂಡ ಇದೇ ಬೀಜ ಮಂತ್ರಗಳನ್ನೇ ನಾವು ಹೇಳಬೇಕು. ಐಂ ಹ್ರೀಂ ಶ್ರೀಂ ಅಂ ಆಂ ಸೌ ಮಾಹೇಶ್ವರಿ ಅನ್ನುವಂಥದ್ದನ್ನು ಹೇಳಿ ಕ್ರೋಧನಾಶಿನ್ಯೈ ನಮಃ ಪಾಪನಾಶಿನ್ಯೈ ನಮಃ ಪಾಹಿ ಮಾಂ ರಕ್ಷ ಮಾಂ. ಮಾಹೇಶ್ವರಿ ಅನ್ನುವಂಥವಳು ಕ್ರೋಧವನ್ನು ನಾಶ ಮಾಡುತ್ತಾಳೆ, ಸಿಟ್ಟನ್ನು ನಿಗ್ರಹಿಸ್ತಾಳೆ. ಅಂತಹ ಜಗನ್ಮಾತೆಯ ಕೃಪೆಯಿಂದ ನಮಗೆ ರಕ್ಷಣೆ ಅನ್ನುವಂಥದ್ದು ಸಿಗಲಿ ಅನ್ನುವಂಥದ್ದು ಈ ಪ್ರಾರ್ಥನೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಅರಿಷಡ್ ವರ್ಗಗಳಿದ್ದಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ ಅಂತ. ಇವುಗಳ ಮೇಲೆ ನಮಗೆ ಹಿಡಿತ ಬಂದರೆ, ಇವುಗಳನ್ನು ನಾವು ಸಾಧಿಸಿದರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ನಾಶವಾದರೆ ಪ್ರಕಟ ಯೋಗಿನಿ, ಜಗನ್ಮಾತೆ ಪ್ರಕಟವಾಗ್ತಾಳೆ, ಕಾಣಿಸಿಕೊಳ್ಳುತ್ತಾಳೆ, ಆಶೀರ್ವಾದ ಮಾಡ್ತಾಳೆ. ಹಾಗಾಗಿ ಈ ದೇವತೆಗಳ ಕೃಪೆ ನಮಗೆ ಬೇಕು. ಮೊದಲನೆಯವಳಾಗಿ ಬ್ರಾಹ್ಮಿ, ಅವಳು ಕಾಮ ಸಂಜೀವಿನಿ. ಎರಡನೇವಳಾಗಿ ಮಾಹೇಶ್ವರಿ, ಮಹಾ ಈಶ್ವರಿ. ಇವಳ ನಾಮವನ್ನು ಹೇಳಬೇಕು ಅಂತಂದಾಗಲೂ ಕೂಡ ಬೀಜ ಮಂತ್ರಗಳು ಐಂ ಹ್ರೀಂ ಶ್ರೀಂ ಅಂ ಆಂ ಸೌ ಮಾಹೇಶ್ವರಿ ಮಾತ್ರೇ ಕ್ರೋಧನಾಶಿನ್ಯೈ ನಮಃ ಪಾಹಿ ಮಾಂ ರಕ್ಷ ಮಾಂ. ಹೀಗೆ ಹೇಳ್ತಾ ಆ ಜಗನ್ಮಾತೆಯನ್ನು ಒಲಿಸಿಕೊಂಡ್ರೆ ಕ್ರೋಧ ಅನ್ನುವಂಥದ್ದು ನಾಶವಾಗತ್ತೆ. ಮುಂದಿನದಾಗಿ ಕೌಮಾರಿ. ಕೌಮಾರಿಯ ಆರಾಧನೆಯಿಂದ ನಮಗೆ ಸಾಮರ್ಥ್ಯ ಅನ್ನುವಂಥದ್ದು ಉಂಟಾಗತ್ತೆ. ಲೋಭನಾಶಿನ್ಯೈ ನಮಃ. ಇವಳು ಲೋಭವನ್ನು ನಾಶ ಮಾಡುವಂತಹ ದೇವತೆ ಆಗಿದ್ದಾಳೆ. ಕುಮಾರ ಅನ್ನುವಂತಹ ಶಬ್ದದ ಅರ್ಥ ಹೀಗಿದೆ. ಕು ಅಂತಂದರೆ ಕೆಟ್ಟದ್ದು, ಮಾರ ಅಂತಂದರೆ ಸಂಹಾರ ಮಾಡುವವಳು, ಕುಮಾರ ಅಂತಂದರೆ ಕೆಟ್ಟ ಮನಸ್ಸನ್ನು ಸಂಹಾರ ಮಾಡುವವಳು. ಉದಾಹರಣೆಗೆ ಬುದ್ಧಿ ಅಂತ ಇದೆ. ಆ ಬುದ್ಧಿ ಅನ್ನುವಂತಹ ಶಬ್ದದ ಮುಂದೆ ಕು ಅನ್ನುವಂಥದ್ದನ್ನು ಸೇರಿಸಿದಾಗ ಕುಬುದ್ಧಿ ಅಂತ ಆಗತ್ತೆ. ಕುಬುದ್ಧಿ ಅಂತಂದರೆ ಕೆಟ್ಟ ಬುದ್ಧಿ ಅಂತ ಅರ್ಥ. ಅದನ್ನು ನಾಶಗೊಳಿಸುವ ಮೂಲಕ ನಮಗೆ ಒಳ್ಳೆಯದನ್ನು ಮಾಡುವಂಥವಳು. ಇನ್ನೊಂದು ಅರ್ಥದಲ್ಲಿ ಯಾರಿಗೆ ಪುತ್ರ ಸಂತಾನ ಪುತ್ರಿ ಸಂತಾನ ಇರೋದಿಲ್ವೋ ಅಂಥವರು ಈ ದೇವತೆಯನ್ನು ಒಲಿಸಿಕೊಳ್ಳೋದ್ರಿಂದ ಸಂತಾನ ಭಾಗ್ಯವನ್ನು ಪಡ್ಕೊಳ್ಳಬಹುದು ಕೌಮಾರಿ ಅನ್ನುವಂಥವಳಿಂದ. ಮುಂದಿನ ಮಾತೃಕಾ ದೇವತೆ ವೈಷ್ಣವಿ, ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥವಳು. ವಿಷ್ಣು ಭಗವಂತ ಗರುಡನ ಮೇಲೆ ಜಗತ್ತನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದಾನಲ್ಲ, ಅಂದರೆ ಅತ್ಯಂತ ಎತ್ತರದಲ್ಲಿ ಇರುವುದು ಅಂತ ಅರ್ಥ. ಗರುಡನ ಮೇಲಿರೋದು ಅಂತಂದರೆ ಅತ್ಯಂತ ಎತ್ತರದಲ್ಲಿ ಇರುವಂಥದ್ದು. ನಾವು ಅತ್ಯಂತ ಎತ್ತರದಲ್ಲಿ ಇದ್ದಾಗ ನಮಗೆ ಕೆಳಗಡೆ ಇರುವಂತಹ ಪ್ರಪಂಚ ಚೆನ್ನಾಗಿ ಕಾಣಿಸುತ್ತೆ.
ಅಂತಹ ಜ್ಞಾನವನ್ನು ಜಗನ್ಮಾತೆ ನೀಡ್ತಾಳೆ. ಶ್ರೇಷ್ಠವಾದಂತಹ ಜ್ಞಾನದ ಪ್ರತೀಕವೇ ವೈಷ್ಣವಿ. ಮೋಹನಾಶಿನ್ಯೈ ನಮಃ. ಮೋಹವನ್ನು ನಾಶಗೊಳಿಸುವಂಥವಳು ಇವಳು. ಸಂಬಂಧಗಳು ಗಟ್ಟಿಯಾಗಬೇಕು ಅಂತಂದರೆ ನಾವು ಸಣ್ಣ ಬುದ್ಧಿಯನ್ನು ಬಿಡಬೇಕಾಗತ್ತೆ. ಅಂತಹ ಶಕ್ತಿಯನ್ನು ಜಗನ್ಮಾತೆ ವೈಷ್ಣವಿ ನಮಗೆ ನೀಡುತ್ತಾಳೆ. ವಾರಾಹಿ. ವಾರಾಹಿ ಎನ್ನುವಂಥವಳು ಆರೋಗ್ಯವರ್ಧಕಳು. ನಮ್ಮ ಆರೋಗ್ಯವನ್ನು ಸರಿಪಡಿಸುವಂಥವಳು. ಅನಾರೋಗ್ಯ ಉಂಟಾಗಿದ್ದರೆ ಆ ಅನಾರೋಗ್ಯವನ್ನು ದೂರ ಮಾಡುವಂಥವಳು. ಮತ್ತು ಮದನಾಶಿನಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ. 5ನೇದಾಗಿ ಅರಿಷಡ್ವರ್ಗಗಳಲ್ಲಿ 5ನೆಯ ಶತ್ರು ಮದ. ಅದನ್ನು ನಾಶ ಮಾಡುವಂಥವಳಾಗ್ತಾಳೆ. ಇವಳ ಆರಾಧನೆಯಿಂದ ಮದ ಅನ್ನುವಂಥದ್ದು ನಾಶವಾಗತ್ತೆ. ಉತ್ತಮವಾದಂತಹ ಮಾನಸಿಕ, ದೈಹಿಕ ಎಲ್ಲ ರೀತಿಯಾದಂಥ ಆರೋಗ್ಯ ಅನ್ನುವಂಥದ್ದು ಉಂಟಾಗತ್ತೆ. ಮಾಹೇಂದ್ರಿ. ಮಾಹೇಂದ್ರಿ ಅನ್ನುವಂಥವಳು ಮಹಾ ಇಂದ್ರಿ, ಇಂದ್ರನಿಗೆ ಸಂಬಂಧಪಟ್ಟಿರುವಂಥವಳು, ಭೋಗವನ್ನು ನೀಡುವಂಥವಳು. ಅಷ್ಟೇ ಅಲ್ಲ, ಕೊನೆಯದಾಗಿ ಬರುವಂತಹ ಅರಿಷಡ್ವರ್ಗಗಳಲ್ಲಿ ಮಾತ್ಸರ್ಯ ಅನ್ನುವಂಥದ್ದನ್ನು ನಾಶ ಮಾಡುತ್ತಾಳೆ. ಮಾತ್ಸರ್ಯ ನಾಶಿನ್ಯೈ ನಮಃ. ಇದಿಷ್ಟು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ನಾಶವಾದ ಮೇಲೆ ಚಾಮುಂಡಾ. ಚಾಮುಂಡಾದೇವಿಯ ಆರಾಧನೆ, ಚಾಮುಂಡಾದೇವಿಯ ಕೃಪೆ ಉಂಟಾದರೆ ನಮ್ಮ ಎಲ್ಲ ಕೆಟ್ಟ ದೃಷ್ಟಿಗಳು ಹೊರಟು ಹೋಗ್ಬಿಡ್ತವೆ. ಪಾಪನಾಶಿನ್ಯೈ ನಮಃ. ಪಾಪವನ್ನು ನಾಶ ಮಾಡಿದ ಹಾಗಾಯಿತು. ಇದೆಲ್ಲ ಹೊರಟು ಹೋದ್ಮೇಲೆ ನಮ್ಮಲ್ಲಿ ಉಳಿಯೋದೇ ಪುಣ್ಯ. ಯಾವುದು ಬೇಡವಾಗಿರುತ್ತೋ ಅದೆಲ್ಲ ತೆಗೆದ ಮೇಲೆ ಬೇಕಾಗಿದ್ದು ಮಾತ್ರ ಹೇಗೆ ಉಳಿಯುತ್ತೋ ಹಾಗೆ ಈ ಅರಿಷಡ್ ವರ್ಗಗಳು ನಮಗೆ ಬೇಡವಾಗಿರುವಂಥವುಗಳು. ಇವುಗಳನ್ನು ನಾಶ ಮಾಡಿದ ಮೇಲೆ ನಮಗೆ ಪುಣ್ಯ ಅನ್ನುವಂಥದ್ದು ಲಭ್ಯ ಆಗೇ ಆಗತ್ತೆ. ಅದೇ ಕೊನೆಯದಾಗಿ ಬರುವಂತಹ ಮಾತೃಕಾ ದೇವತೆ ಮಹಾಲಕ್ಷ್ಮೀ. ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಕೊಡ್ತಾಳೆ, ಪುಣ್ಯವರ್ಧಿನಿ ಆಗುತ್ತಾಳೆ. ಇದಿಷ್ಟಾದ ಮೇಲೆ ದಶಮುದ್ರಾ ಸಮಾರಾಧ್ಯ ಅಂತ ಲಲಿತಾ ಸಹಸ್ರನಾಮದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ದಶಮುದ್ರೆಗಳಂದ್ರೆ ಏನು ಅಂತ. ಆ ದಶಮುದ್ರೆಗಳ ಹೆಸರುಗಳನ್ನು ನಾವು ಪ್ರಥಮ ಆವರಣ ದೇವತೆಗಳಲ್ಲಿ ನೋಡ್ತಾ ಇದ್ದೀವಿ. ಇವುಗಳೆಲ್ಲ ನಮ್ಮ ಕೈ ಬೆರಳುಗಳಿಂದ ಮಾಡಿ ತೋರಿಸುವಂತಹ ಮುದ್ರೆಗಳು. ಹಾಗಾಗಿ ಕೇವಲ ನಾಮಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸರ್ವ ಸಂಕ್ಷೋಭಿಣಿ, ಸರ್ವ ವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಾಂಕುಶೆ, ಸರ್ವಖೇಚರಿ, ಸರ್ವಬೀಜೆ, ಸರ್ವಯೋನೆ, ಸರ್ವತ್ರಿಖಂಡೆ. ಇದಿಷ್ಟು ಕೂಡ 10 ಮುದ್ರಾಕ್ರಮಗಳು. ಮುದಮ್ರಾತಿ ಇತಿ ಮುದ್ರಾ ಅಂತ ನಮಗೆ ಆನಂದವನ್ನು ಉಂಟು ಮಾಡುತ್ತವೆ. ಗುರುಗಳ ಮೂಲಕ ಇದನ್ನು ಕೂತ್ಕೊಂಡು ನಾವು ಕಲಿಬೇಕಾಗತ್ತೆ. ಆ ಬೆರಳುಗಳನ್ನು ಒಂದು ಆಕೃತಿಯಲ್ಲಿ ನಾವು ಸೇರಿಸಬೇಕಾದಂತಹ ಕ್ರಮ ಇದು. ಅವುಗಳಿಗೂ ಕೂಡ ಒಳಾರ್ಥಗಳಿದೆ. ಸರ್ವ ಸಂಕ್ಷೋಭಿಣಿ ಅಂದರೆ ಎಲ್ಲವನ್ನು ಅಲ್ಲೋಲ ಕಲ್ಲೋಲಗೊಳಿಸುವಂಥವಳು. ಸರ್ವ ವಿದ್ರಾವಿಣಿ, ವಿಪತ್ತನ್ನು ನಾಶ ಮಾಡುವಂಥವಳು. ಸರ್ವಾಕರ್ಷಿಣಿ, ಸರ್ವವನ್ನು ಆಕರ್ಷಿಸುವಂಥವಳು. ಸರ್ವವಶಂಕರಿ, ಸ್ವಾಧೀನಪಡಿಸಿಕೊಳ್ಳುವಂಥವಳು. ಸರ್ವೋನ್ಮಾದಿನಿ, ಎಲ್ಲರಲ್ಲೂ ಕೂಡ ಭಗವಂತನನ್ನು ಪಡೀಬೇಕು ಅನ್ನುವಂತಹ ಉನ್ಮಾದವನ್ನು ಹೆಚ್ಚು ಮಾಡುವಂಥವಳು. ಸರ್ವ ಮಹಾಂಕುಶೆ, ವಿಘ್ನಗಳನ್ನು ನಾಶ ಮಾಡುವಂಥವಳು. ಹೀಗೆಲ್ಲ ಅರ್ಥಗಳನ್ನು ನಾವು ಇಲ್ಲಿ ಬರುವಂತಹ ಮುದ್ರೆಗಳಿಗೆ ಹೇಳಬಹುದು. ನಾಳೆಯ ದಿವಸ ದ್ವಿತೀಯ ಆವರಣದ ದೇವತೆಗಳ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.